ನಮಸ್ತೆ ಸ್ಪರ್ಧಾಕಾಂಕ್ಷಿಗಳೇ, ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಸ್ಪರ್ಧಾಕಾಂಕ್ಷಿಗಳೇ, ಇಂದು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಖಾಲಿ ಹುದ್ದೆಗಳಿದೆ, ಮತ್ತು ಹುದ್ದೆಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನು, ಮತ್ತು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಕೊನೆಯ ದಿನಾಂಕ, ಯಾವಾಗ ಆರಂಭವಾಗಿದೆ ಅರ್ಜಿ ಸಲ್ಲಿಸೋಕ್ಕೆ ಅನ್ನುವಂತಹ ಮಾಹಿತಿ ಇರ್ಬೋದು. ಜೊತೆಗೆ ವಯೋಮಿತಿ, ವರ್ಗವಾರು ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ, ಎಷ್ಟು ಫೀಸ್ನ ನಾವು ಪೇ ಮಾಡಬೇಕಾಗುತ್ತೆ ಅನ್ನುವಂಥದ್ದು, ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಿದ್ದೀನಿ ಈ ವಿಡಿಯೋದಲ್ಲಿ. ಅದರ ಜೊತೆಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನು ಪತ್ರಿಕೆ 1 ಮತ್ತು ಪತ್ರಿಕೆ 2, ಅದರ ಜೊತೆಗೆ ಕಡ್ಡಾಯ ಕನ್ನಡ ಅನ್ನುವಂತಹ ಒಂದು ಪತ್ರಿಕೆಯನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗೆ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ A to Z ಇನ್ಫಾರ್ಮೇಷನನ್ನು ಒಂದೇ ವಿಡಿಯೋದಲ್ಲಿ ಕೊಡುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಸೊ ನಮ್ಮ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆಗೆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಸಂಬಂಧಪಟ್ಟ ಹಾಗೆ, ಜೊತೆಗೆ ಕಡ್ಡಾಯ ಕನ್ನಡಕ್ಕೆ ಕೂಡ ಸಂಬಂಧಪಟ್ಟ ಹಾಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನು ಒಂದು ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ ನಮ್ಮ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲಿಂದ ಅನ್ನುವಂಥದ್ದು. ಸ್ನೇಹಿತರೆ, ಎಲ್ಲ ಸ್ಪರ್ಧಾಕಾಂಕ್ಷಿಗಳ ಒಂದು ಕನಸಿನ ಒಂದು ಹುದ್ದೆ ಯಾವುದಪ್ಪ ಅಂತಂದರೆ ಗ್ರಾಮ ಆಡಳಿತ ಅಧಿಕಾರಿ ಅನ್ನುವಂಥದ್ದು. ಸೊ ಗ್ರಾಮ ಆಡಳಿತ ಅಧಿಕಾರಿಯ ಈ ಒಂದು ಪೋಸ್ಟ್ನ ನಂತರ PDOಗೆ ಈ ಒಂದು ಪೋಸ್ಟ್ನಿಂದ ಪದೋನ್ನತಿ ಮಾಡುವ ಕಾರಣ ಈ ಒಂದು ಹುದ್ದೆ ಎನ್ನುವಂಥದ್ದು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಎನ್ನುವಂಥದ್ದು ಗ್ರಾಮ ಪಂಚಾಯಿತಿಯ ಒಂದು ಲೆವೆಲಲ್ಲಿ ಎನ್ನುವಂಥದ್ದು. ಸ್ನೇಹಿತರೆ, ನೋಡ್ತಾ ಹೋಗಿ ನೋಟಿಫಿಕೇಶನ್ ಕೊಟ್ಟಿದೆ KE ಎನ್ನುವಂಥದ್ದು. ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಸಂಖ್ಯೆಯ ಒಂದು ಖಾಲಿ ಹುದ್ದೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗಿ, ಅತಿ ಹೆಚ್ಚು ಖಾಲಿ ಹುದ್ದೆ ಇರತಕ್ಕಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ ತುಮಕೂರು ಅನ್ನುವಂಥದ್ದು ನೋಡ್ತಾ ಹೋಗ್ಬೋದಾಗುತ್ತೆ. ಬೆಂಗಳೂರು ನಗರಕ್ಕೆ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15 ಪೋಸ್ಟ್ಗಳು ಖಾಲಿ ಇದೆ. ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30 ಹುದ್ದೆಗಳು ಖಾಲಿ ಇದೆ. ಮೈಸೂರು 45, ಮಂಡ್ಯ 50, ಹಾಸನ 35, ಹಾಸನ ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48. ಸೊ ತುಮಕೂರಿನ ನಂತರ ಅತಿ ಹೆಚ್ಚು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಬೆಳಗಾವಿ ಡಿಸ್ಟಿಕ್ನಲ್ಲಿ ಎನ್ನುವಂಥದ್ದು. ಬಾಗಲಕೋಟೆಯಲ್ಲಿ 16, ಗದಗ 14, ಹಾವೇರಿ 15, ಬೀದರ್ ಕೇವಲ 4 ಹುದ್ದೆಗಳು ಖಾಲಿ ಇದೆ. ರಾಯಚೂರಲ್ಲಿ ಕೇವಲ 2 ಹುದ್ದೆ. ಒಟ್ಟಾರೆಯಾಗಿ KEಯಿಂದ ಕಾಲ್ಫಾರ್ ಆಗಿರ್ತಕ್ಕಂಥ ಒಟ್ಟು ವೇಕೆನ್ಸಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಟೋಟಲ್ 503 ಹುದ್ದೆಗಳಿಗೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯಾದಂಥ ನೇರ ನೇಮಕಾತಿ ಅಂತಂದರೆ, ಸೊ ಯಾವ ಥರ ಹೇಳ್ಬೋದಪ್ಪ ಅಂದರೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಎಕ್ಸಾಮಲ್ಲಿ ಬಂದಿರತಕ್ಕಂಥ ಮೆರಿಟ್ನ ಆಧಾರದ ಮೇಲೆ ಹುದ್ದೆಯನ್ನು ಅಲಾಟ್ ಮಾಡ್ತಾರೆ. KE ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ಅಥಾರಿಟಿನ ಪಡ್ಕೊಂಡಿದ್ದಾರೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿಯ ಟೋಟಲ್ 503 ಹುದ್ದೆಗಳಿದೆ ಅಂತ ಹೇಳ್ಬೋದಾಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ, ಸ್ಪರ್ಧಾಕಾಂಕ್ಷಿಗಳನ್ನ ನೋಡ್ತಾ ಹೋಗಿ, ಗ್ರಾಮ ಆಡಳಿತ ಅಧಿಕಾರಿ ಒಂದು ಹುದ್ದೆಗೆ ನಾವು ಅಪ್ಲೈ ಮಾಡಬೇಕಪ್ಪ ಈ ಎಕ್ಸಾಮ್ಗೆ ಅಂತಂದರೆ, ಈ ಒಂದು ಹುದ್ದೆಯನ್ನು ಪಡಿಬೇಕಂದ್ರೆ ನಮಗೆ ಎಲಿಜಿಬಿಲಿಟಿ ಏನಾಗಿರಬೇಕಪ್ಪ ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು ಅನ್ನುವಂಥದ್ದು. ಸೊ ಸೆಕೆಂಡ್ PUC ಯಾರೆಲ್ಲ ಪಾಸ್ ಆಗಿದ್ರೋ ಅವರೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಒಂದು ಎಲಿಜಿಬಲ್ ಕ್ರೈಟೀರಿಯಾನ ಪಡ್ಕೊಂಡಿರ್ತೀರಾ ಅನ್ನುವಂಥದ್ದು. ಸೊ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಸೆಕೆಂಡ್ PUC ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಅದೇ ನೋಡ್ತಾ ಹೋಗಿ ಅರ್ಜಿಯ ಪ್ರಮುಖ ದಿನಾಂಕಗಳು, ಇದು ನಮಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಸ್ಪರ್ಧಾಕಾಂಕ್ಷಿಗಳು ಸೊ ನೋಟಿಫಿಕೇಶನ್ ಆಗಿದೆ ಅನ್ನುವಂಥದ್ದು ತಿಳಿದಿರುತ್ತೆ, ಬಟ್ ಕೆಲವು ಟೈಮ್ ಏನಾಗುತ್ತೆ, ನೀವು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡೋ ಅಷ್ಟೊತ್ತಿಗೆ ಡೇಟೇ ಕ್ಲೋಸ್ ಆಗಿರುತ್ತೆ. ಸೊ ಅದರಿಂದ ಈ ಕೇರ್ಫುಲ್ಲಾಗಿ ಈ ಒಂದು ಡೇಟ್ಸನ್ನು ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ಸೊ ಸ್ಟಾರ್ಟಿಂಗ್ ಮೂಮೆಂಟಲ್ಲೇ ನೀವು ಅಪ್ಲೈ ಮಾಡಿದ್ರೆ ಬೆಟರ್. ಎಂಡ್ ಮೂಮೆಂಟಲ್ಲಿ ರಶ್ ಆಗುವಂಥ ಸಾಧ್ಯತೆ ಇದೆ, ಸರ್ವರ್ ಬ್ಯುಸಿ ಆಗುವಂಥ ಸಾಧ್ಯತೆಗಳಿದೆ. ಅದರಿಂದ ಈ ಒಂದು ಕನಸಿನ ಹುದ್ದೆಯನ್ನು ಪಡಬೇಕಂದ್ರೆ ಫಸ್ಟ್ ಅಪ್ಲಿಕೇಶನನ್ನು ಹಾಕಲೇಬೇಕಾಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ನೋಡ್ತಾ ಹೋಗಿ ಅರ್ಜಿಯನ್ನು ಪ್ರಾರಂಭದ ದಿನಾಂಕ 11/7/2026. ಇನ್ನು ಅರ್ಜಿಯ ಒಂದು ಕೊನೆಯ ದಿನಾಂಕ, ಅಪ್ಲೈ ಮಾಡುವಂಥ ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಿದರೆ 37, ಬರೋಬ್ಬರಿ ಎಷ್ಟಪ್ಪ ಅಂತಂದರೆ ಬರೋಬ್ಬರಿ 20 ದಿನಗಳ ಕಾಲ ಒಂದು ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಇನ್ನು ಪೇಮೆಂಟನ್ನು ಕೂಡ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ 31/7 ಅನ್ನುವಂಥದ್ದು. ಸೊ ಡೇಟ್ಸ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಡೇಟ್ಗಳನ್ನ ನೆನಪಿಟ್ಕೊಂಡು ವಿತಿನ್ ಅ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಅಪ್ಲೈ ಮಾಡಿದ್ರೆ ಈ ಒಂದು ಪೋಸ್ಟ್ ಪಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರ್ತಕ್ಕಂಥ ಮೊದಲ ಅಂತ ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಕೆಲವರು ಏನು ಮಾಡ್ತೀರಾ, ನೋಟಿಫಿಕೇಶನ್ ಆಗಿದೆ ಅಂತ ತಿಳಿದಿರುತ್ತೆ, ಬಟ್ ನೀವು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡೋದ್ರಲ್ಲಿ ಅನ್ನೋ ಡೇಟ್ ಕ್ಲೋಸ್ ಆಗಿರುತ್ತೆ. ಸೊ ಇದು ಕೂಡ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ
ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಡೇಟ್ಸನ್ನು ಕೇರ್ಫುಲ್ಲಾಗಿ ನೆನಪಿಟ್ಕೊಂಡು ಆದಷ್ಟು ಬೇಗ ಸೈಬರ್ ಸೆಂಟರ್ ಅಥವಾ ನಾವು ಮೊಬೈಲಲ್ಲೇ ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ಬೋದಾಗುತ್ತೆ, ಲ್ಯಾಪ್ಟಾಪ್ಗಳಲ್ಲಿ ಹಾಕ್ಬೋದಾಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಮುಂದಿನ ದಿನ ಹೇಗೆ ಅಪ್ಲಿಕೇಶನನ್ನು ಹಾಕಬೇಕು ಅನ್ನುವಂಥದ್ದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀನಿ ಅನ್ನುವಂಥದ್ದು. ಇನ್ನು ಸ್ಪರ್ಧಾಕಾಂಕ್ಷಿಗಳೇ ನೋಡ್ತಾ ಹೋಗಿ ತುಂಬ ಮೇಜರ್ ಆಗಿರ್ತಕ್ಕಂಥದ್ದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಒಂದು ಅಪ್ಲೈ ಮಾಡಬೇಕಂತಂದರೆ ಸೊ ಒಂದು ವಯೋಮಿತಿನೂ ಕೂಡ ಇರುತ್ತೆ. ಸೊ ಏಜ್ ಬಾರ್ ಆಗಿದೆ ಅಥವಾ ವಿತಿನ ಒಂದು ಏನು ಅವರು ಆಡಳಿತ ಅಧಿಕಾರಿಯ ಹುದ್ದೆಗೆ ಏನು ಸಂಬಂಧಪಟ್ಟಾಗೆ ಒಂದು ಏಜ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಇರಬೇಕು ಅನ್ನುವಂಥದ್ದು, ಅದನ್ನು ಮೀರಿರಬಾರ್ದು ಅನ್ನುವಂಥದ್ದು. ಸೊ ಪ್ರವರ್ಗ ಎ 2A 2B 3A 3Bಗಳಿಗೆ 43 ವರ್ಷಗಳನ್ನು ವಯೋಮಿತಿ ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ. SC/ST ಕ್ಯಾಟಗರಿಯವ್ರಿಗೂ ಕೂಡ 45 ವರ್ಷಗಳ ಕಾಲ ಅವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗುತ್ತೆ, 45 ವರ್ಷದವರೆಗಿನವರು ಕೂಡ ಅನ್ನುವಂಥದ್ದು. ಸೊ ಇದು ಕೂಡ ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ಇನ್ನು ವೀಕ್ಷಕರೇ ನೋಡ್ತಾ ಹೋಗಿ ಅರ್ಜಿಯ ಶುಲ್ಕ ಎಷ್ಟು. ಸೊ ವರ್ಗವಾರು ಕೊಡ್ತಾ ಇದ್ದಾರೆ. ಜನರಲ್ ಕ್ಯಾಟಗರಿ ಆಗಿದ್ದರೆ 750 ಪೇ ಮಾಡಬೇಕಾಗುತ್ತೆ, 750 ರೂಪಾಯಿನ. 2A 2B 3A 3B ಅವರು ಕೂಡ 750 ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನನ್ನು ಹಾಕುವಾಗ. ಅದೇ ರೀತಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅವರು SC/ST ಕ್ಯಾಟಗರಿಯವರು 500 ರೂಪಾಯಿಗಳನ್ನ ಪೇ ಮಾಡಬೇಕಾಗುತ್ತೆ ಈ ಒಂದು ಅರ್ಜಿಯ ಶುಲ್ಕ ಅನ್ನುವಂಥದ್ದು. ಇದು KEಯಿಂದ ಡಿಸೈಡ್ ಮಾಡಿರ್ತಾರೆ ಅನ್ನುವಂಥದ್ದು. ಸೊ ಅಷ್ಟು ಪೇ ಮಾಡಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಕೆಲವು ಟೈಮ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಹಾಕಿರ್ತೀರಾ, ಕೆಲವರು ಫೀಸ್ ಪೇ ಮಾಡೋದನ್ನ ಮರಿತೀರಾ ಅಥವಾ ಫೀಸ್ ಪೇ ಮಾಡೋಷ್ಟದ್ದು ಡೇಟ್ ಕ್ಲೋಸ್ ಆಗಿರುತ್ತೆ. ಇದೆಲ್ಲ ಇನ್ಸಿಡೆಂಟ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಕೇರ್ಫುಲ್ ಆಗಿ ಯಾವುದೇ ಒಂದು ಹುದ್ದೆಯನ್ನು ಪಡಿಬೇಕು ಅಂದರೆ ಪ್ರತಿ ಹಂತವೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಇದು ನನ್ನ ಅಭಿಪ್ರಾಯ ಅನ್ನುವಂಥದ್ದು. ಇನ್ನು ಸ್ಪರ್ಧಾಕಾಂಕ್ಷಿಗಳೇ ನೋಡ್ತಾ ಹೋಗಿ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟ ಎಷ್ಟು ಪತ್ರಿಕೆಗಳನ್ನು ಒಳಗೊಂಡಿದೆ, ಯಾವ್ಯಾವ ಪಠ್ಯಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಪತ್ರಿಕೆ 1 ಒಳಗೊಂಡಿದೆ ಪ್ರಚಲಿತ ಘಟನೆಗಳು, ಸಂವಿಧಾನ, ಭಾರತ ಇತಿಹಾಸ, ಪರ್ಟಿಕ್ಯುಲರ್ಲಿ ಫೋಕಸ್ಡ್ ಆನ್ ಕರ್ನಾಟಕ ಅನ್ನುವಂಥದ್ದು, ಭಾರತ ಭೂಗೋಳಶಾಸ್ತ್ರ ಅದರಲ್ಲೂ ಕೂಡ ರಿಲೇಟೆಡ್ ಟು ಕರ್ನಾಟಕ ಅನ್ನುವಂಥದ್ದು, ಪರಿಸರ ಅಧ್ಯಯನ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ಇದ್ರ ಜೊತೆಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ಅನ್ನುವಂಥದ್ದು, IQ ಲೆವೆಲ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಕೂಡ ಕವರಪ್ ಆಗಿರುತ್ತೆ ಅನ್ನುವಂಥದ್ದು. ಸ್ನೇಹಿತರೆ ಗಮನಿಸ್ತಾ ಹೋಗಿ, ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆನ ನೀವು ಪಡಿಲೇಬೇಕಂತಂದರೆ ಪತ್ರಿಕೆ 1 ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಕೂಡ ಎಡುವಂಥ ಒಂದು ಪತ್ರಿಕೆ 1 ಅನ್ನುವಂಥದ್ದು. ಸೊ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಈ ಒಂದು ಪತ್ರಿಕೆಯಲ್ಲಿ ಎಲ್ಲರೂ ಕೂಡ ಎಡುತ್ತಾರೆ ಅನ್ನುವಂಥದ್ದು. ಸೊ ಕರೆಂಟ್ ಅಫೇರ್ಸ್ ಅಪ್ಡೇಟೆಡ್ ಆಗಿರಬೇಕಾಗುತ್ತೆ ವೀಕ್ಷಕರೇ, ಜೊತೆಗೆ ಸಂವಿಧಾನದ ಬಗ್ಗೆ ನೀವು ಆಳವನ್ನು ಅರಿತಿರಬೇಕಾಗುತ್ತೆ. ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಪರಿಸರ ಅಧ್ಯಯನ, ಎನ್ವೈರನ್ಮೆಂಟ್ ಬಗ್ಗೆನೂ ಕೂಡ ಪ್ರಶ್ನೆಗಳು ರೈಸ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆ ಆಗಿರೋದ್ರಿಂದ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳ ಬಗ್ಗೆ ನೀವು ತಿಳಿದಿರಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಯ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ತುಂಬ ಕ್ವಶನ್ ಪೇಪರಲ್ಲಿ ನಾವು ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಪತ್ರಿಕೆ 2 ಹೇಗೆ ಇಂಪಾರ್ಟೆನ್ಸನ್ನು ಕೊಡ್ತಿದ್ರು ಅದೇ ರೀತಿ ಪತ್ರಿಕೆ 1ಗೂ ಕೂಡ ನೀವು ತುಂಬ ಫೋಕಸನ್ನು ಮಾಡಲೇಬೇಕಾಗುತ್ತೆ. ಸೊ ಸ್ಪರ್ಧಾಕಾಂಕ್ಷಿಗಳು ಪತ್ರಿಕೆ 2 ಕಡೆ ಜಾಸ್ತಿ ಫೋಕಸನ್ನು ಮಾಡಿಬಿಟ್ಟು ಪತ್ರಿಕೆ 1ಅನ್ನು ನೆಗ್ಲೆಕ್ಟ್ ಮಾಡ್ತೀರಿ, ಅದು ಕೂಡ ಮಾಡಬಾರ್ದು. ಪತ್ರಿಕೆ 1 ನಿಮ್ಮ ಮೆರಿಟ್ ಲೀಸ್ಟಲ್ಲಿ ಕೂರಲಿಕ್ಕೆ ಪತ್ರಿಕೆ 1 ತುಂಬ ಸಹಕಾರಿಯಾಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಸ್ಕೋರ್ ಮಾಡಬೇಕು ಅನ್ನುವಂಥದ್ದು ಈ ಪತ್ರಿಕೆ 1ಇಂದ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಪತ್ರಿಕೆ 1ಅನ್ನು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಬೇಗ ನೀವು ಮೆರಿಟ್ ಲಿಸ್ಟಲ್ಲಿ ಕೂರ್ತೀರಾ ಅನ್ನುವಂಥದ್ದು. ಸೊ ಅದರಿಂದ ಪತ್ರಿಕೆ 1ಅನ್ನು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಯಾವಾಗಲೂ ಕೂಡ ಟಾರ್ಗೆಟು 80+ ಸ್ಕೋರ್ ಮಾಡೋದ ಕಡೆ ಟಾರ್ಗೆಟ್ ಇಡಬೇಕಾಗುತ್ತೆ ಪತ್ರಿಕೆ 1 ಅನ್ನುವಂಥದ್ದು. ಇನ್ನು ವೀಕ್ಷಕರೇ ನೋಡ್ತಾ ಹೋಗಿ ಪತ್ರಿಕೆ 2 ಅನ್ನುವಂಥದ್ದು 3 ಸಬ್ಜೆಕ್ಟರ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಾಮಾನ್ಯ ಕನ್ನಡ, ಜೊತೆಗೆ ಸಾಮಾನ್ಯ ಇಂಗ್ಲೀಷು, ಜೊತೆಗೆ ಕಂಪ್ಯೂಟರ್ ಜ್ಞಾನ, 3 ಒಳಗೊಂಡಂತೆ 100 ಪ್ರಶ್ನೆಗಳ ಒಂದು ಪತ್ರಿಕೆ ಆಗಿರುತ್ತೆ ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಕನ್ನಡ ಮೀಡಿಯಮಿಂದ ಬಂದವರಿಗೆ ಕನ್ನಡ ಈಸಿ ಆಗುತ್ತೆ, ಇಂಗ್ಲೀಷ್ ಮೀಡಿಯಮಿಂದ ಬಂದವ್ರಿಗೆ ಇಂಗ್ಲೀಷ್ ಈಸಿ ಆಗುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಮದಲ್ಲಿ ಕಲ್ತಿರ್ತಕ್ಕಂಥವ್ರಿಗೆ ಕಂಪ್ಯೂಟರ್ ಜ್ಞಾನ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಇಂಗ್ಲೀಷಲ್ಲಿ ನೀವು ಎಲ್ಲೋ ಒಂದು ರೀತಿ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಸೊ ಅದರಿಂದ 3 ಸಬ್ಜೆಕ್ಟನ್ನು ಕೂಡ ಈಕ್ವಲ್ ಪ್ರಯಾರಿಟಿಲಿ ನೀವು ಕಲಿತಾ ಹೋಗಬೇಕಾಗುತ್ತೆ. ಸೊ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕಲ್ತ್ಕೊಂಡಾಗ ಸೊ ನಿಮಗೆ 100ಕ್ಕೆ ಅಟ್ಲೀಸ್ಟ್ 85 ನಂತರ ಸ್ಕೋರ್ ಮಾಡಿದಾಗ 85ರಿಂದ 95ವರೆಗೂ ಕೂಡ ಸ್ಕೋರ್ ಮಾಡುವಂತಹ ಒಂದು ಎಬಿಲಿಟಿನ ನೀವು ಪಡ್ಕೋಬೇಕಾಗುತ್ತೆ. ಸೊ ಆಗ ಮಾತ್ರ ನೀವು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಯ ಮೆರಿಟ್ ಲಿಸ್ಟಲ್ಲಿ ಕೂರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗ್ತದೆ ಸ್ನೇಹಿತರೆ. ಸೊ ಅದರಿಂದ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ
ಹುದ್ದೆನ ಪಡಿಲೇಬೇಕಂದ್ರೆ ಪತ್ರಿಕೆ 1 ಪತ್ರಿಕೆ 2 ಕೂಡ ಈಕ್ವಲ್ ಪ್ರಯಾರಿಟಿಯಲ್ಲಿ ಓದಬೇಕಾಗುತ್ತೆ. ಅದರಲ್ಲೂ ಕೂಡ ಪತ್ರಿಕೆ 1 ತುಂಬ ಫೋಕಸ್ಡ್ ಆಗಿ, ಯಾಕಂದರೆ ಡಿಫಿಕಲ್ಟಿ ಲೆವೆಲ್ ತುಂಬ ಇರುತ್ತೆ ಸ್ನೇಹಿತರೆ. ಇದು ಇರ್ತಕ್ಕಂಥದ್ದು ಎಲಿಮಿನೇಷನ್ ಫ್ಯಾಕ್ಟರ್ ಇದೆ. ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ತಕ್ಕಂತಹ ಏನು ಅಭ್ಯರ್ಥಿಗಳ ಸಂಖ್ಯೆಯನ್ನು ಅವರು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಡಿಫಿಕಲ್ಟಿ ಆಫ್ ಪೇಪರ್ ಡಿಫಿಕಲ್ಟಿ ಏನಿದೆ ತುಂಬ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಸೊ ಅದರಿಂದ ತುಂಬ ಯಾರು ಫೋಕಸ್ಡ್ ಆಗಿ ಓದಿರ್ತಾರೋ, ಯಾರು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಈ ಎಲಿಜಿಬಿಲಿಟಿ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಸ್ಪರ್ಧಾಕಾಂಕ್ಷಿಗಳು ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ ಒಂದು ಸ್ಲೈಡ್ಸ್ ಅನ್ನುವಂಥದ್ದು ಸೇಫ್ ಸ್ಕೋರ್ ಎಷ್ಟು ಅನ್ನುವಂಥದ್ದು. ಸೊ ಇದನ್ನು ತಿಳಿದಾಗ ಮಾತ್ರ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು ಓದಲಿಕ್ಕೆ ಸಾಧ್ಯ ಅನ್ನುವಂಥದ್ದಾಗುತ್ತೆ. ಸೊ ಪತ್ರಿಕೆ 1 70ರಿಂದ 80 ಸ್ಕೋರ್ ಮಾಡಿದಾಗ ಮಾತ್ರ ನಿಮಗೆ ಮೆರಿಟ್ ಲಿಸ್ಟಲ್ಲಿ ಕೂರುವಂಥ ಅವಕಾಶ ಇರುತ್ತೆ ಅನ್ನುವಂಥದ್ದು. ಅದೇ ರೀತಿ ಪತ್ರಿಕೆ 2 85ರಿಂದ 90 ಅಂತ ಹಾಕಿದ್ದೀನಿ. ಬಟ್ 95ವರೆಗೂ ಕೂಡ ಸ್ಕೋರ್ ಮಾಡುವಂಥ ಎಬಿಲಿಟಿಯನ್ನು ನಿಮ್ಮಲ್ಲಿ ನೀವು ಬೆಳೆಸ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಸೊ ಟೋಟಲ್ 2 ಸಬ್ಜೆಕ್ಟಿಂದ ಸೇಫ್ ಸ್ಕೋರ್ ಅಂತ ನೋಡಿದಾಗ ಆ್ಯಾವ್ರೇಜ್ ಆಗಿ ನಾವು ತೊಗೊಂಡಾಗ 170 ಪ್ಲಸ್ ಅಂಕವನ್ನು ಗಳಿಸಿದಾಗ ಎಲ್ಲ ಒಂದು ರೀತಿ ಸೇಫ್ ಸ್ಕೋರ್ ಆಗಿ ನೀವು ಸೇಫ್ ಸ್ಕೋರ್ ಅಂತ ಹೇಳ್ಬೋದಾಗುತ್ತೆ. ಸೊ ಅದರಿಂದ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಯನ್ನು ಪಡಿಲೇಬೇಕಂತಂದರೆ ಇವತ್ತಿಂದನೇ ಒಂದು ಟಾರ್ಗೆಟನ್ನು ಸೆಟ್ ಮಾಡ್ಕೊಳ್ಳಿ. ಸ್ಪರ್ಧಾಕಾಂಕ್ಷಿಗಳಿಗೆ ಪತ್ರಿಕೆ 1 70ರಿಂದ 80 ಸ್ಕೋರ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಸೆಟ್ ಮಾಡ್ಕೊಳ್ಳಿ. ಪತ್ರಿಕೆ 2 85ರಿಂದ 95 ಸ್ಕೋರ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಸೆಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಒಟ್ಟಾರೆಗೆ 170ರಿಂದ 180 ಮಾರ್ಕ್ಸ್ಗಳನ್ನು ನಾವು ತಗೊಳ್ಳೇಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಷ್ಟು ಸ್ಕೋರನ್ನು ಮಾಡಿದಾಗ ಮಾತ್ರ ನೀವು ಗ್ರಾಮಾಡಳಿತ ಅಧಿಕಾರಿ ಹುದ್ದೆನ ಪಡಿಬಹುದು ಅನ್ನುವಂಥದ್ದನ್ನ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಅಲ್ಲೂ ಕೂಡ ಕ್ಯಾಟಗರಿ ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಕನ್ನಡ ಮೀಡಿಯಮ್ ಅಥವಾ ಈ ರೀತಿಯಾಗಿರ್ತಕ್ಕಂಥ ಕೆಲವು ವಿಷಯಗಳು ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನುವಂಥದ್ದಾಗುತ್ತೆ. ಸೊ ಅದರಿಂದ ನೀವು ಸೇಫ್ ಸ್ಕೋರ್ ಅಂತಂದರೆ ಸಾಮಾನ್ಯವಾಗಿ ಜನರಲ್ಸ್ ಮೆರಿಟಲ್ಲಿ ನೀವು ಸೆಲೆಕ್ಟ್ ಆಗಬೇಕು, ಆಯ್ಕೆ ಆಗಬೇಕು ಅಂತಂದರೆ ಸೇಫ್ ಸ್ಕೋರ್ನ ನೀವು ಪಡಿಲೇಬೇಕಾಗುತ್ತೆ ಅನ್ನುವಂಥದ್ದು. ಇದರ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕಾಗುತ್ತೆ. ಒಂದು ಟಾರ್ಗೆಟನ್ನು ಸೆಟ್ ಮಾಡಿದಾಗ ಮಾತ್ರ ಆ ಟಾರ್ಗೆಟ್ ಕಡೆ ನಾವು ಮೂವ್ ಆಗ್ಬೋದಾಗುತ್ತೆ ಅನ್ನುವಂಥದ್ದು. ಸೊ ಈ ಸೇಫ್ ಸ್ಕೋರನ್ನು ಕೂಡ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನನ್ನು ಆದಷ್ಟು ಬೇಗ ಹಾಕಿ ಇರ್ತಕ್ಕಂಥ ಒಂದು ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದಷ್ಟೇ ನಮ್ಮ ಅಭಿಪ್ರಾಯ ಆಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಯಾರಿನ್ನೂ ನಮ್ಮ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಒಂದು ಅವಶ್ಯಕತೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿ ಬೇಕು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸ್ಪರ್ಧಾಕಾಂಕ್ಷಿಗಳೇ, ಧನ್ಯವಾದಗಳು.